ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಸ್ವೀಟಿ ಸ್ವೀಟಿ ಮಗಳೇ, ನೀ ಹೇಗೆ ಓದಿ ಅಲ್ಲಿ ಏನು ಮಾಡ್ತಾ ಇದೀಯಾ? ನಾನು ವರ್ಷ ಅಲ್ಲ, ನಾನು ಗೊಂಬೆ ಗೊಂಬೆ. ಈ ವರ್ಷ ನನ್ನ ಜೊತೆನೇ ಬರ್ತಾಳೆ. ಹೀಗೆ ಗೊಂಬೆ ತಾರಾನ್ ಜೊತೆ ಮಾತಾಡ್ತು. ತಾರಾ ಕೇಳ್ತಾಳೆ, ಏನು ಮಾತಾಡ್ತಾ ಇದೀಯಾ? ಏನು ಮಾತಾಡ್ತಿದೀಯಾ? ನನ್ನ ಮಗಳು ವರ್ಷ ನಿನಗೇನು ಮಾಡಿದಾಳೆ? ಯಾಕಂದರೆ ವರ್ಷ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಯಾಳ. ಅದಕ್ಕೇನೆ ನನ್ನ ಜೊತೆ ಯಾವಾಗಲೂ ನನ್ನ ಜೊತೆನೇ ಇರಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಏನು ನನಗೆ ಯಾರು ಫ್ರೆಂಡ್ಸೇ ಇಲ್ಲ. ವರ್ಷಾಳೆ ನನ್ನ ಫ್ರೆಂಡು, ಅದಕ್ಕಾಗನ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ಗೊಂಬೆ ಮೂಲಕ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಸಿಸ್ಟರ್ ಸಿಸ್ಟರ್. ತಾರಾ ಚೀರುತ್ತಿರುವ ಧ್ವನಿಯನ್ನು ಕೇಳಿ ನಿತಿನ್ ಎದ್ದೇಳ್ತಾನೆ. ತಾರಾ ಚೀರುವ ಧ್ವನಿಯನ್ನು ಕೇಳಿ ನೈಟ್ ಶಿಫ್ಟ್ನಲ್ಲಿದ್ದ ಡಾಕ್ಟರ್ ಶ್ರುತಿ ಅಲ್ಲಿಗೆ ಓಡೋಡಿ ಬರ್ತಾಳೆ. ಡಾಕ್ಟರ್ ಶ್ರುತಿ ಇನ್ನೇನು ಬರ್ತಾಳೆ ಅನ್ನುವಷ್ಟರಲ್ಲಿ ವರ್ಷ ಬಂದ್ಬಿಟ್ಟು ತನ್ನ ಹಾಸಿಗೆ ಮೇಲೆ ಮಲಗಿಬಿಡ್ತಾಳೆ. ಹೇಗೆ ಅಂದರೆ ಏನೂ ಆಗಿಲ್ಲೇನೋ ಅನ್ನೋ ರೀತಿಯಲ್ಲಿ ಬಂದು ಮಲಗಿಬಿಡ್ತಾಳೆ ವರ್ಷ. ಏನಾಯ್ತು ಏನಾಯ್ತು ತಾರಾ, ಈ ಥರ ಜೋರಾಗಿ ಚೀರಾಡ್ತಾ ಇದೀಯಾ? ಏನಾಯ್ತು ನಿಮಗೆ? ನಾನಂಕರ್ ಹೆದರ್ಕೊಂಡೇ ಬಿಟ್ಟೆ. ಎಲ್ಲ ಸರಿಯಾಗಿದೆಯಲ್ಲ? ಅದು ಆ ಗೊಂಬೆ ಮತ್ತು ಈ ವರ್ಷ. ಏನಾಯ್ತು ತಾರಾ? ಏನು ಗೊಂಬೆ ವರ್ಷ ಏನಂತ ಹೇಳ್ತಾ ಇದೀಯಾ ನೀನು? ತಾರಾ ಗಾಬರಿಯಿಂದ ವರ್ಷ ಕಡೆ ನೋಡ್ತಾಳೆ. ಆದರೆ ತಾರಾ ವರ್ಷಳನ್ನು ನೋಡ್ತಾಳೆ. ವರ್ಷ ತಾರನ ಮುಖ ನೋಡಿ ಭಯಂಕರವಾಗಿ ನಗ್ತಾಳೆ. ಆದರೆ ತಾರನಿಗೆ ಏನೋ ಸಮಸ್ಯೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಆವಾಗಲೇ ಡಾಕ್ಟರ್ ಶ್ರುತಿ ತಾರಾಗೆ ಹೇಳ್ತಾಳೆ, ತಾರಾ ಅವರೇ, ನನಗನ್ಸುತ್ತೆ ನೀವು ಕೆಟ್ಟ ಕನಸೇನೋ ಕಂಡಿರಬೇಕು ಅನ್ಸುತ್ತೆ. ಬನ್ನಿ ರೆಸ್ಟ್ ರೂಮ್ಗೆ ಹೋಗೋಣ, ಸ್ವಲ್ಪ ಫ್ರೆಶ್ ಆಗುವಂತ್ರಿ. ಆವಾಗ ನಿಮಗೂ ಸ್ವಲ್ಪ ಆರಾಮ್ ಅನ್ಸುತ್ತೆ. ಬನ್ನಿ ಹೋಗೋಣ. ತಾರಾಳನ್ನು ರೆಸ್ಟ್ ರೂಮ್ಗೆ ಅಂತ ಕರ್ಕೊಂಡು ಹೋಗ್ತಾಳೆ ಡಾಕ್ಟರ್ ಶ್ರುತಿ. ತಾರಾಳನ್ನು ಡಾಕ್ಟರ್ ಶ್ರುತಿ ರೆಸ್ಟ್ ರೂಮ್ಗೆ ಕರ್ಕೊಂಡು ಹೋಗಲಿಲ್ಲ, ಬದಲಿಗೆ ಬೇರೆ ರೂಮ್ಗೆ ಕರ್ಕೊಂಡು ಹೋದ್ಲು. ಯಾವಾಗ ತಾರಾಳನ್ನು ಡಾಕ್ಟರ್ ಶ್ರುತಿ ರೂಮಿನೊಳಗೆ ಕರ್ಕೊಂಡು ಹೋದ ತಕ್ಷಣ ತಾರಾಳ ಕೊರಳಿಗೆ ಒಂದು ಲಾಕೆಟನ್ನು ಹಾಕ್ತಾಳೆ. ತಗೊಳ್ಳಿ ತಾರಾ, ಈ ಲಾಕೆಟ್ನ ಬೇಗನೆ ಹಾಕೊಳ್ಳಿ. ಅದು ಡಾಕ್ಟರ್ ಈ ಲಾಕೆಟು ನನಗನ್ಸುತ್ತೆ ಇದು ನಿಮಗೆ ಒಂಥರ ಅನಿಸ್ತಿರ್ಬೋದು. ಆದರೆ ನಿಮ್ಮ ಮಗಳು ಹುಷಾರಾಗೇ ಇದ್ದಾಳೆ. ಆದರೆ ಅವಳು ರೋಗಿ ಅಲ್ಲ. ಅಂದರೆ ಡಾಕ್ಟರ್ ನೀವೇನು ಹೇಳ್ಬೇಕಂತಿದ್ದೀರಾ? ನೋಡಿ, ನಿಮ್ಮ ಮಗಳ ಮೈ ಮೇಲೆ ಒಂದು ಆತ್ಮದ ಛಾಯೆ ಇದೆ. ಅದೇ ನಿಮ್ಮ ರೂಮಲ್ಲಿ ಇದೆಯಲ್ಲ, ಅದೇ ಗೊಂಬೆ, ಅದರದ್ದೇ ಇದು ಹೊಡೆತ ನನಗನ್ನಿಸ್ತಾ ಇದೆ. ಅಂದರೆ ಆ ಗೊಂಬೆಯಲ್ಲಿ ಆತ್ಮ ಇದೆ. ಆ ಆತ್ಮನೇ ನಿಮ್ಮ ಮಗಳನ್ನ ವಶ ಮಾಡ್ಕೊಂಡ್ಬಿಟ್ಟಿದೆ. ಏನಂದ್ರಿ? ಹೌದು, ಇದು ಯಾವುದೇ ರೆಸ್ಟ್ ರೂಮ್ ಅಲ್ಲ, ಇದು ಪೂಜೆ ಮಾಡುವಂಥ ಪೂಜಾ ರೂಮು. ಅದಕ್ಕೇನೆ ಆ ಆತ್ಮ ಇಲ್ಲಿವರೆಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಆ ಆತ್ಮ ನಮ್ಮ ಮಾತುಗಳನ್ನು ಕೇಳಿಸ್ಕೊಳೋದೂ ಇಲ್ಲ. ನಾಳೆ ಹುಣ್ಣಿಮೆ ಇದೆ. ಅಂದರೆ ಹುಣ್ಣಿಮೆ ಇದ್ರೆ ಏನಾಯಿತು? ಅಂದರೆ ನಾಳೆ ಹುಣ್ಣಿಮೆ ಇದೆ. ಇವಾಗಲೇ ನಿಮ್ಮ ಮಗಳನ್ನ ನಾವು ಹೇಗಾರ ಮಾಡಿ ಉಳಿಸ್ಕೋಬೇಕು. ಇಲ್ಲ ಅಂದರೆ ನಾವು ಹುಣ್ಣಿಮೆ ದಿನ ಉಳಿಸ್ಕೊಳೋದು ತುಂಬ ತೊಂದರೆ ಆಗ್ಬೋದು. ಅದು ಆ ಆತ್ಮದಿಂದ ನನ್ನ ಮಗಳನ್ನ ಹೇಗೆ ಉಳಿಸ್ಕೊಳೋದು?